Hello everyone, welcome to Sanmargaha classes. ಪ್ರಾಣಿಗಳಲ್ಲಿ ಸಂತಾನೋತ್ಪತ್ತಿ ಪಾಠದ 20ನೇ ಪ್ರಶ್ನೆ ಯುಗ್ಮಜ ಎಂದರೇನು? ಇಲ್ಲಿ ಯುಗ್ಮಜ ಅಂದರೇನು ನೋಡೋಣ. ನಿಷೇಚನದ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶ ಕೇಂದ್ರವನ್ನು ರೂಪಿಸುವುದೇ ಯುಗ್ಮಜ. ಇಲ್ಲಿ ನಿಷೇಚನದ ಸಮಯ ಅಂತ ಹೇಳ್ತೀವಿ. ನಿಷೇಚನದ ಸಮಯ ಅಂದ್ರೆ ಏನು? ಅಂಡಾಣುಗಳು ವೀರ್ಯಾಣುಗಳ ಜೊತೆ ಸಂಯೋಗವನ್ನ ಹೊಂದುವಂತಹ ಪ್ರಕ್ರಿಯೆ, ಅದನ್ನ ನಿಷೇಚನ ಅಂತ ಕರಿತೀವಿ. ಆ ಸಂದರ್ಭದಲ್ಲಿ ಏನಾಗುತ್ತೆ, ವೀರ್ಯಾಣು ಮತ್ತೆ ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶ ಕೇಂದ್ರವನ್ನ ರೂಪಿಸುತ್ತೆ, ಅದನ್ನ ಯುಗ್ಮಜ ಅಂತ ಕರಿತೀವಿ. ಹಾಗಾಗಿ ಯುಗ್ಮಜವು ಎಷ್ಟು ಕೋಶ ಕೇಂದ್ರಗಳನ್ನ ಹೊಂದಿದೆ ಅಂದ್ರೆ 1 ಅಂತ ಉತ್ತರವನ್ನ ಬರಿತೀವಿ ನಾವು. ಈ ಯುಗ್ಮಜ ಅಂದ್ರೆ ನಿಷೇಚನದ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಇಲ್ಲಿ ನೋಡಿ ಸಮ್ಮಿಳನ ಹೊಂದುತ್ತಾ ಇವೆ, ಹಾಗೆ ಅವು ಮುಂದೆ ಒಂದೇ ಕೋಶ ಕೇಂದ್ರವನ್ನ ರೂಪಿಸುತ್ತೆ. ಇದನ್ನ ಯುಗ್ಮಜ ಅಂತ ಕರಿತೀವಿ. ಈಗ ಯುಗ್ಮಜ ಏನಾಗುತ್ತೆ, ಆಮೇಲೆ ಪದೇ ಪದೇ ಕೋಶ ವಿಭಜನೆಯಾಗ್ತಾ ಬಹಳಷ್ಟು ಕೋಶಗಳಾಗಿ ವಿಭಜನೆಗೊಂಡು ನಂತರ ಅಂಗಾಂಶಗಳಾಗಿ ಅಂಗಗಳಾಗಿ ಅಭಿವರ್ಧನೆಯನ್ನ ಹೊಂದುತ್ತಾ ಕಿವಿ, ಕಣ್ಣು, ಕಾಲು, ಕೈ ಈ ತರ ಭಾಗಗಳನ್ನ ಹೊಂದುತ್ತಾ ಬೆಳವಣಿಗೆಯನ್ನ ಹೊಂದುತ್ತೆ. ಅದನ್ನ ಭ್ರೂಣ ಅಂತ ಕರಿತೀವಿ. ಯುಗ್ಮಜ ಇರುವಂತದ್ದು ಮೊದಲು ನಿಷೇಚನ, ಆಮೇಲೆ ಯುಗ್ಮಜ, ಆಮೇಲೆ ಅದರಿಂದ ಉಂಟಾಗುವಂಥದ್ದು ಭ್ರೂಣ. ಭ್ರೂಣ ಅನ್ನುವಂಥದ್ದು ಗರ್ಭಾಶಯಕ್ಕೆ ಅಂಟಿಕೊಂಡು ಅಲ್ಲಿ ಪೋಷಣೆಯನ್ನ ಬೆಳೆದು ಪೋಷಣೆಯನ್ನ ಪಡೆದುಕೊಳ್ಳುತ್ತಾ ಹೋಗುತ್ತೆ. ಹಾಗಾಗಿ ಯುಗ್ಮಜ ಅಂದ್ರೆ ನಿಷೇಚನದ ಸಮಯದಲ್ಲಿ ವೀರ್ಯಾಣು ಮತ್ತು ಅಂಡಾಣುವಿನ ಕೋಶ ಕೇಂದ್ರಗಳು ಸಮ್ಮಿಲನ ಹೊಂದಿ ಒಂದೇ ಕೋಶ ಕೇಂದ್ರವನ್ನ ರೂಪಿಸುವುದೇ ಯುಗ್ಮಜ ಅಂತ ಹೇಳ್ತೀವಿ. ಥ್ಯಾಂಕ್ ಯು.